ರಾಜ್ಯದ ವಿವಿಧೆಡೆ ಆತಂಕ ಹುಟ್ಟಿಸಿದ್ದ ನಕ್ಸಲರು ಕೊನೆಗೂ ಶರಣಾಗಿದ್ದಾರೆ. 6 ಕೆಂಪು ಉಗ್ರರು ಸರ್ಕಾರದ ಮುಂದೆ ಸರೆಂಡರ್ ಆಗಿದ್ದಾರೆ. ಆದರೆ ಇವರ ಮುಂದಿನ ಕಥೆ ಏನು, ಮುಂದಿನ ತನಿಖೆ ಹೇಗಿರುತ್ತೆ, ಆ ಕುರಿತು ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಕರುನಾಡಲ್ಲಿ ಅಡಗಿದ್ದ ನಕ್ಸಲರ ಆಟ ಯುಗಾಂತ್ಯ. ಸರೆಂಡರ್ ಬಳಿಕ ಹೇಗಿರುತ್ತೆ ಮುಂದಿನ ಪ್ರಕ್ರಿಯೆ? ನಕ್ಸಲರ ಮನವೊಲಿಕೆ, ಮುಖ್ಯವಾಹಿನಿಗೆ ಬರುವಂತೆ ಆಹ್ವಾನ, ಸಿಎಂ ಸಿದ್ದರಾಮಯ್ಯ ಮುಂದೆ ಶರಣಾಗತಿ, ಸರ್ಕಾರದ ಭರವಸೆಗಳ ಮೇರೆಗೆ ಶಸ್ತ್ರಾಸ್ತ್ರ ತ್ಯಾಗ, ಕಾಡಿನಿಂದ ಕೆಂಪು ಉಗ್ರರು ಹೊರಬಂದಾಯ್ತು. ಆದ್ರೆ ಮುಂದೇನು, ಏನೆಲ್ಲ ಕ್ರಮ ಕೈಗೊಳ್ಳಲಾಗುತ್ತೆ ಅನ್ನೋದರ ಬಗ್ಗೆ ಇಲ್ಲಿದೆ ಎಕ್ಸ್ಕ್ಲೂಸಿವ್ ಮಾಹಿತಿ. ಶರಣಾದವರು ಮಾಧ್ಯಮಗಳ ಮುಂದೆ ಸ್ವಇಚ್ಛೆಯಿಂದ ಹೇಳಿಕೆ ನೀಡಬೇಕು. ಶರಣಾದ ವ್ಯಕ್ತಿ ಸದರಿ ಸ್ಥಳದಲ್ಲಿ ನಡೆಯುತ್ತಿರುವ ಚಟುವಟಿಕೆಗಳ ಬಗ್ಗೆ ಪೂರ್ಣ ಮಾಹಿತಿ ನೀಡಬೇಕು. ಭೂಗತವಾಗಿರುವ ಎಲ್ಲ ಸದಸ್ಯರ ಹೆಸರುಗಳನ್ನು ಬಹಿರಂಗಪಡಿಸಬೇಕು. ಶರಣಾದವರ ಸ್ವಇಚ್ಛಾ ಹೇಳಿಕೆಯನ್ನು ಕ್ಯಾಮರಾ ಮುಂದೆ ದಾಖಲಿಸಬೇಕು. ಶರಣಾಗತಿ ವರದಿಯನ್ನು ತಯಾರಿಸಿ ಜಿಲ್ಲಾ ಶರಣಾಗತಿ ಸಮಿತಿಯ ಮುಂದಿಡಬೇಕು. ಜಿಲ್ಲಾ ಶರಣಾಗತಿ ಸಮಿತಿಯು ಈ ವರದಿಯನ್ನು ರಾಜ್ಯ ಶರಣಾಗತಿ ಸಮಿತಿಗೆ ಅನುಮೋದನೆಗಾಗಿ ಕಳಿಸಿಕೊಡಬೇಕು. ಶರಣಾಗತನಾದ ಬಳಿಕ ವ್ಯಕ್ತಿಗೆ ಅನ್ವಯವಾಗುವಂತಹ ಸೌಲಭ್ಯಗಳನ್ನು ಜಿಲ್ಲಾ ಸಮಿತಿ ನೀಡಬೇಕು. ಆ ಸದಸ್ಯನ ಮೇಲೆ 2 ವರ್ಷಗಳ ಅವಧಿಯವರೆಗೆ ಲಕ್ಷ್ಯವಿಡಲಾಗುತ್ತೆ. ಆಂತರಿಕ ಭದ್ರತಾ ವಿಭಾಗದ ಡಿವೈಎಸ್ಪಿ ಶ್ರೇಣಿಯ ಅಧಿಕಾರಿಯು ಸಂಪರ್ಕ ಅಧಿಕಾರಿಯಾಗಿರುತ್ತಾರೆ. ಸಂಪರ್ಕ ಅಧಿಕಾರಿ ಶರಣಾದ ವ್ಯಕ್ತಿಗಳ ಚಲನವಲನದ ಬಗ್ಗೆ ನಿಗಾ ವಹಿಸಬೇಕು. ತಿಂಗಳಿಗೊಮ್ಮೆ 2 ವರ್ಷದವರೆಗೆ ವರದಿ ಸಲ್ಲಿಸಬೇಕಾಗುತ್ತೆ. ನಕ್ಸಲರು ಶರಣಾಗತಿಯಾದ ಬಳಿಕ ಕಾನೂನು ಪ್ರಕ್ರಿಯೆಗಳು ಹೇಗಿರುತ್ತವೆ, ಯಾವೆಲ್ಲ ಕ್ರಮ ಕೈಗೊಳ್ಳಲಾಗುತ್ತೆ ಅನ್ನೋದನ್ನ ನೋಡೋದಾದ್ರೆ, ಶರಣಾದವರ ಮೇಲಿರುವ ಪ್ರಕರಣಗಳ ಮೇಲೆ ಸರ್ಕಾರ ಕ್ರಮ ಕೈಗೊಳ್ಳುತ್ತೆ. ಶರಣಾಗತಿಗೆ ಇರುವ ರಾಜ್ಯ ಸಮಿತಿ ಪ್ರಕರಣಗಳನ್ನು ವಾಪಸ್ ತೆಗೆದುಕೊಳ್ಳಲು ಸರ್ಕಾರಕ್ಕೆ ಮನವಿ ಮಾಡಬೇಕು. ಇದಕ್ಕೆ ಸಚಿವ ಸಂಪುಟ ಅನುಮತಿ ನೀಡಬೇಕು. ಇದಾದ ಬಳಿಕ ಇದನ್ನ ಸರ್ಕಾರಿ ಅಭಿಯೋಜಕರು ಕೋರ್ಟ್ ಅರ್ಜಿ ಸಲ್ಲಿಸಬೇಕು. ಇದರ ವಾಸ್ತವವನ್ನ ಪರಿಗಣಿಸಿ ಕೋರ್ಟ್ ಪ್ರಕರಣ ವಾಪಸ್ ತೆಗೆದುಕೊಳ್ಳಲು ಅನುಮತಿ ನೀಡಿದರೆ ಪ್ರಕರಣ ವಾಪಸ್ ಆಗುತ್ತದೆ. ಆರೋಪಿಗಳ ರಾಷ್ಟ್ರೀಯ ತನಿಖಾ ದಳದಲ್ಲಿರುವ ಪ್ರಕರಣ ವಾಪಸ್ಸು ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಕೇಂದ್ರ ನಕ್ಸಲ್ ಶರಣಾಗತಿ ಸಮಿತಿಯಿಂದ ಕೇಂದ್ರ ಸಚಿವ ಸಂಪುಟಕ್ಕೆ ಮನವಿ ಮಾಡಬೇಕು. ಈ ವೇಳೆ ಸಚಿವ ಸಂಪುಟ ಗೃಹ ಇಲಾಖೆಗೆ ಈ ಕಡತವನ್ನ ಕಳಿಸುತ್ತೆ. ಗೃಹ ಇಲಾಖೆ ಇದನ್ನ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಿಗೆ ಕಳುಹಿಸುತ್ತೆ. ಎಲ್ಲ ಕಡೆ ಒಪ್ಪಿಗೆ ಸಿಕ್ಕರೆ ಕೇಂದ್ರ ಸಚಿವ ಸಂಪುಟ ಪ್ರಕರಣ ವಾಪಸ್ಸಿಗೆ ಸಮ್ಮತಿಸಬಹುದು. ನಂತರ ಈ ವಿಚಾರವನ್ನು ಕೋರ್ಟ್ ಗಮನಕ್ಕೆ ತಂದು ಅನುಮತಿ ಪಡೆಯಬೇಕು. ಈ ಎಲ್ಲಾ ಪ್ರಕ್ರಿಯೆ ಮುಗಿದ ಬಳಿಕ ನಕ್ಸಲರ ವಿರುದ್ಧದ ಪ್ರಕರಣಗಳು ವಾಪಸ್ ಪಡೆಯುವ ಸಾಧ್ಯತೆ ಇದೆ. ಈ 6 ನಕ್ಸಲರ ವಿಚಾರದಲ್ಲಿ ಏನಾಗಲಿದೆ ಅಂತ ಕಾದು ನೋಡಬೇಕಿದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯದ ವಿವಿಧೆಡೆ ಆತಂಕ ಹುಟ್ಟಿಸಿದ್ದ ನಕ್ಸಲರು ಕೊನೆಗೂ ಶರಣಾಗಿದ್ದಾರೆ. 6 ಕೆಂಪು ಉಗ್ರರು ಸರ್ಕಾರದ ಮುಂದೆ ಸರೆಂಡರ್ ಆಗಿದ್ದಾರೆ. ಆದರೆ ಇವರ ಮುಂದಿನ ಕಥೆ ಏನು, ಮುಂದಿನ ತನಿಖೆ ಹೇಗಿರುತ್ತೆ, ಆ ಕುರಿತು ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಕರುನಾಡಲ್ಲಿ ಅಡಗಿದ್ದ ನಕ್ಸಲರ ಆಟ ಯುಗಾಂತ್ಯ. ಸರೆಂಡರ್ ಬಳಿಕ ಹೇಗಿರುತ್ತೆ ಮುಂದಿನ ಪ್ರಕ್ರಿಯೆ? ನಕ್ಸಲರ ಮನವೊಲಿಕೆ, ಮುಖ್ಯವಾಹಿನಿಗೆ ಬರುವಂತೆ ಆಹ್ವಾನ, ಸಿಎಂ ಸಿದ್ದರಾಮಯ್ಯ ಮುಂದೆ ಶರಣಾಗತಿ, ಸರ್ಕಾರದ ಭರವಸೆಗಳ ಮೇರೆಗೆ ಶಸ್ತ್ರಾಸ್ತ್ರ ತ್ಯಾಗ, ಕಾಡಿನಿಂದ ಕೆಂಪು ಉಗ್ರರು ಹೊರಬಂದಾಯ್ತು. ಆದ್ರೆ ಮುಂದೇನು, ಏನೆಲ್ಲ ಕ್ರಮ ಕೈಗೊಳ್ಳಲಾಗುತ್ತೆ ಅನ್ನೋದರ ಬಗ್ಗೆ ಇಲ್ಲಿದೆ ಎಕ್ಸ್ಕ್ಲೂಸಿವ್ ಮಾಹಿತಿ. ಶರಣಾದವರು ಮಾಧ್ಯಮಗಳ ಮುಂದೆ ಸ್ವಇಚ್ಛೆಯಿಂದ ಹೇಳಿಕೆ ನೀಡಬೇಕು. ಶರಣಾದ ವ್ಯಕ್ತಿ ಸದರಿ ಸ್ಥಳದಲ್ಲಿ ನಡೆಯುತ್ತಿರುವ ಚಟುವಟಿಕೆಗಳ ಬಗ್ಗೆ ಪೂರ್ಣ ಮಾಹಿತಿ ನೀಡಬೇಕು. ಭೂಗತವಾಗಿರುವ ಎಲ್ಲ ಸದಸ್ಯರ ಹೆಸರುಗಳನ್ನು ಬಹಿರಂಗಪಡಿಸಬೇಕು. ಶರಣಾದವರ ಸ್ವಇಚ್ಛಾ ಹೇಳಿಕೆಯನ್ನು ಕ್ಯಾಮರಾ ಮುಂದೆ ದಾಖಲಿಸಬೇಕು. ಶರಣಾಗತಿ ವರದಿಯನ್ನು ತಯಾರಿಸಿ ಜಿಲ್ಲಾ ಶರಣಾಗತಿ ಸಮಿತಿಯ ಮುಂದಿಡಬೇಕು. ಜಿಲ್ಲಾ ಶರಣಾಗತಿ ಸಮಿತಿಯು ಈ ವರದಿಯನ್ನು ರಾಜ್ಯ ಶರಣಾಗತಿ ಸಮಿತಿಗೆ ಅನುಮೋದನೆಗಾಗಿ ಕಳಿಸಿಕೊಡಬೇಕು. ಶರಣಾಗತನಾದ ಬಳಿಕ ವ್ಯಕ್ತಿಗೆ ಅನ್ವಯವಾಗುವಂತಹ ಸೌಲಭ್ಯಗಳನ್ನು ಜಿಲ್ಲಾ ಸಮಿತಿ ನೀಡಬೇಕು. ಆ ಸದಸ್ಯನ ಮೇಲೆ 2 ವರ್ಷಗಳ ಅವಧಿಯವರೆಗೆ ಲಕ್ಷ್ಯವಿಡಲಾಗುತ್ತೆ. ಆಂತರಿಕ ಭದ್ರತಾ ವಿಭಾಗದ ಡಿವೈಎಸ್ಪಿ ಶ್ರೇಣಿಯ ಅಧಿಕಾರಿಯು ಸಂಪರ್ಕ ಅಧಿಕಾರಿಯಾಗಿರುತ್ತಾರೆ.
ಸಂಪರ್ಕ ಅಧಿಕಾರಿ ಶರಣಾದ ವ್ಯಕ್ತಿಗಳ ಚಲನವಲನದ ಬಗ್ಗೆ ನಿಗಾ ವಹಿಸಬೇಕು. ತಿಂಗಳಿಗೊಮ್ಮೆ 2 ವರ್ಷದವರೆಗೆ ವರದಿ ಸಲ್ಲಿಸಬೇಕಾಗುತ್ತೆ. ನಕ್ಸಲರು ಶರಣಾಗತಿಯಾದ ಬಳಿಕ ಕಾನೂನು ಪ್ರಕ್ರಿಯೆಗಳು ಹೇಗಿರುತ್ತವೆ, ಯಾವೆಲ್ಲ ಕ್ರಮ ಕೈಗೊಳ್ಳಲಾಗುತ್ತೆ ಅನ್ನೋದನ್ನ ನೋಡೋದಾದ್ರೆ, ಶರಣಾದವರ ಮೇಲಿರುವ ಪ್ರಕರಣಗಳ ಮೇಲೆ ಸರ್ಕಾರ ಕ್ರಮ ಕೈಗೊಳ್ಳುತ್ತೆ. ಶರಣಾಗತಿಗೆ ಇರುವ ರಾಜ್ಯ ಸಮಿತಿ ಪ್ರಕರಣಗಳನ್ನು ವಾಪಸ್ ತೆಗೆದುಕೊಳ್ಳಲು ಸರ್ಕಾರಕ್ಕೆ ಮನವಿ ಮಾಡಬೇಕು. ಇದಕ್ಕೆ ಸಚಿವ ಸಂಪುಟ ಅನುಮತಿ ನೀಡಬೇಕು. ಇದಾದ ಬಳಿಕ ಇದನ್ನ ಸರ್ಕಾರಿ ಅಭಿಯೋಜಕರು ಕೋರ್ಟ್ ಅರ್ಜಿ ಸಲ್ಲಿಸಬೇಕು. ಇದರ ವಾಸ್ತವವನ್ನ ಪರಿಗಣಿಸಿ ಕೋರ್ಟ್ ಪ್ರಕರಣ ವಾಪಸ್ ತೆಗೆದುಕೊಳ್ಳಲು ಅನುಮತಿ ನೀಡಿದರೆ ಪ್ರಕರಣ ವಾಪಸ್ ಆಗುತ್ತದೆ. ಆರೋಪಿಗಳ ರಾಷ್ಟ್ರೀಯ ತನಿಖಾ ದಳದಲ್ಲಿರುವ ಪ್ರಕರಣ ವಾಪಸ್ಸು ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಕೇಂದ್ರ ನಕ್ಸಲ್ ಶರಣಾಗತಿ ಸಮಿತಿಯಿಂದ ಕೇಂದ್ರ ಸಚಿವ ಸಂಪುಟಕ್ಕೆ ಮನವಿ ಮಾಡಬೇಕು. ಈ ವೇಳೆ ಸಚಿವ ಸಂಪುಟ ಗೃಹ ಇಲಾಖೆಗೆ ಈ ಕಡತವನ್ನ ಕಳಿಸುತ್ತೆ. ಗೃಹ ಇಲಾಖೆ ಇದನ್ನ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಿಗೆ ಕಳುಹಿಸುತ್ತೆ. ಎಲ್ಲ ಕಡೆ ಒಪ್ಪಿಗೆ ಸಿಕ್ಕರೆ ಕೇಂದ್ರ ಸಚಿವ ಸಂಪುಟ ಪ್ರಕರಣ ವಾಪಸ್ಸಿಗೆ ಸಮ್ಮತಿಸಬಹುದು. ನಂತರ ಈ ವಿಚಾರವನ್ನ ಕೋರ್ಟ್ ಗಮನಕ್ಕೆ ತಂದು ಅನುಮತಿ ಪಡೆಯಬೇಕು. ಈ ಎಲ್ಲಾ ಪ್ರಕ್ರಿಯೆ ಮುಗಿದ ಬಳಿಕ ನಕ್ಸಲರ ವಿರುದ್ಧದ ಪ್ರಕರಣಗಳು ವಾಪಸ್ ಪಡೆಯುವ ಸಾಧ್ಯತೆ ಇದೆ. ಈ 6 ನಕ್ಸಲರ ವಿಚಾರದಲ್ಲಿ ಏನಾಗಲಿದೆ ಅಂತ ಕಾದು ನೋಡಬೇಕಿದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯದ ವಿವಿಧೆಡೆ ಆತಂಕ ಹುಟ್ಟಿಸಿದ್ದ ನಕ್ಸಲರು ಕೊನೆಗೂ ಶರಣಾಗಿದ್ದಾರೆ. 6 ಕೆಂಪು ಉಗ್ರರು ಸರ್ಕಾರದ ಮುಂದೆ ಸರೆಂಡರ್ ಆಗಿದ್ದಾರೆ. ಆದರೆ ಇವರ ಮುಂದಿನ ಕಥೆ ಏನು, ಮುಂದಿನ ತನಿಖೆ ಹೇಗಿರುತ್ತೆ, ಆ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಕರುನಾಡಲ್ಲಿ ಅಡಗಿದ್ದ ನಕ್ಸಲರ ಆಟ ಯುಗಾಂತ್ಯ. ಸರೆಂಡರ್ ಬಳಿಕ ಹೇಗಿರುತ್ತೆ ಮುಂದಿನ ಪ್ರಕ್ರಿಯೆ? ನಕ್ಸಲರ ಮನವೊಲಿಕೆ, ಮುಖ್ಯವಾಹಿನಿಗೆ ಬರುವಂತೆ ಆಹ್ವಾನ, ಸಿಎಂ ಸಿದ್ದರಾಮಯ್ಯ ಮುಂದೆ ಶರಣಾಗತಿ, ಸರ್ಕಾರದ ಭರವಸೆಗಳ ಮೇರೆಗೆ ಶಸ್ತ್ರಾಸ್ತ್ರ ತ್ಯಾಗ, ಕಾಡಿನಿಂದ ಕೆಂಪು ಉಗ್ರರು ಹೊರಬಂದಾಯ್ತು. ಆದ್ರೆ ಮುಂದೇನು, ಏನೆಲ್ಲ ಕ್ರಮ ಕೈಗೊಳ್ಳಲಾಗುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿದೆ ಎಕ್ಸ್ಕ್ಲೂಸಿವ್ ಮಾಹಿತಿ. ಶರಣಾದವರು ಮಾಧ್ಯಮಗಳ ಮುಂದೆ ಸ್ವಇಚ್ಛೆಯಿಂದ ಹೇಳಿಕೆ ನೀಡಬೇಕು. ಶರಣಾದ ವ್ಯಕ್ತಿ ಸದರಿ ಸ್ಥಳದಲ್ಲಿ ನಡೆಯುತ್ತಿರುವ ಚಟುವಟಿಕೆಗಳ ಬಗ್ಗೆ ಪೂರ್ಣ ಮಾಹಿತಿ ನೀಡಬೇಕು. ಭೂಗತವಾಗಿರುವ ಎಲ್ಲ ಸದಸ್ಯರ ಹೆಸರುಗಳನ್ನು ಬಹಿರಂಗಪಡಿಸಬೇಕು. ಶರಣಾದವರ ಸ್ವಇಚ್ಛಾ ಹೇಳಿಕೆಯನ್ನು ಕ್ಯಾಮರಾ ಮುಂದೆ ದಾಖಲಿಸಬೇಕು. ಶರಣಾಗತಿ ವರದಿಯನ್ನು ತಯಾರಿಸಿ ಜಿಲ್ಲಾ ಶರಣಾಗತಿ ಸಮಿತಿಯ ಮುಂದಿಡಬೇಕು. ಜಿಲ್ಲಾ ಶರಣಾಗತಿ ಸಮಿತಿಯು ಈ ವರದಿಯನ್ನು ರಾಜ್ಯ ಶರಣಾಗತಿ ಸಮಿತಿಗೆ ಅನುಮೋದನೆಗಾಗಿ ಕಳಿಸಿಕೊಡಬೇಕು. ಶರಣಾಗತನಾದ ಬಳಿಕ ವ್ಯಕ್ತಿಗೆ ಅನ್ವಯವಾಗುವಂತಹ ಸೌಲಭ್ಯಗಳನ್ನು ಜಿಲ್ಲಾ ಸಮಿತಿ ನೀಡಬೇಕು. ಆ ಸದಸ್ಯನ ಮೇಲೆ 2 ವರ್ಷಗಳ ಅವಧಿಯವರೆಗೆ ಲಕ್ಷ್ಯವಿಡಲಾಗುತ್ತೆ. ಆಂತರಿಕ ಭದ್ರತಾ ವಿಭಾಗದ ಡಿವೈಎಸ್ಪಿ ಶ್ರೇಣಿಯ ಅಧಿಕಾರಿಯು ಸಂಪರ್ಕ ಅಧಿಕಾರಿಯಾಗಿರುತ್ತಾರೆ. ಸಂಪರ್ಕ ಅಧಿಕಾರಿ ಶರಣಾದ ವ್ಯಕ್ತಿಗಳ ಚಲನವಲನದ ಬಗ್ಗೆ ನಿಗಾ ವಹಿಸಬೇಕು. ತಿಂಗಳಿಗೊಮ್ಮೆ 2 ವರ್ಷದವರೆಗೆ ವರದಿ ಸಲ್ಲಿಸಬೇಕಾಗುತ್ತೆ.